ಗೆಳೆಯರೇ, ವ್ಯೂ ಪಾಯಿಂಟ್ಸ್ ಆ್ಯಪ್ನಲ್ಲಿ ನೀವೇನಾದರೂ ಪಾಯಿಂಟ್ಸ್ಗಳನ್ನ ಅರ್ನ್ ಮಾಡಿದ್ದೀರಾ ಅಂದರೆ ಅವುಗಳನ್ನ ನೀವು ರಿಡೀಮ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಅವುಗಳನ್ನ ನೀವು ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಆಗಿ ನೀವು ಪರಿವರ್ತನೆ ಮಾಡಬಹುದು. ಮಾಡಿಬಿಟ್ಟು ನೀವು ಫ್ಲಿಪ್ಕಾರ್ಟ್ನಲ್ಲಿ ಯಾವುದೇ ರೀತಿಯಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅವುಗಳನ್ನ ಉಪಯೋಗಿಸಬಹುದು. ಈ ರೀತಿ ನಾನು ಒಂದು ವ್ಯೂ ಪಾಯಿಂಟ್ಸ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ರಿವಾರ್ಡ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ರಿವಾರ್ಡ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು 1040 ಪಾಯಿಂಟ್ಸ್ ಆಗಿದೆ. ಮಿನಿಮಮ್ ರಿವಾರ್ಡ್ 1000 ಪಾಯಿಂಟ್ಸ್ ಇದ್ರೆ ಮಿನಿಮಮ್ ನಾವು ರಿಡೀಮ್ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಇದ್ರೆ ಬರೋದಿಲ್ಲ. ಈಗ 1000ಕ್ಕಿಂತ ಜಾಸ್ತಿ ಆಗಿದೆ ಸ್ನೇಹಿತರೆ. ಈಗ ನಾವು ಇಲ್ಲಿ ಸಿ ರಿವಾರ್ಡ್ ಅನ್ನೋಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ $3 ನಮಗೆ ಸಿಗ್ತಾ ಇದೆ. 1000 ಪಾಯಿಂಟ್ಸ್ ನಾವು ಅರ್ನ್ ಮಾಡಿದ ನಂತರದಲ್ಲಿ $3 ನಮಗೆ ಸಿಗ್ತಾ ಇದೆ. ಇಲ್ಲಿ ರಿಡೀಮ್ ರಿವಾರ್ಡ್ಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ರಿಡೀಮ್ ರಿವಾರ್ಡ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಒಂದು ರಿವಾರ್ಡ್ ಅನ್ನೋದು ರಿಡೀಮ್ ಆಗಿಬಿಟ್ಟು ನಾವು ಲಿಂಕ್ ಇಲ್ಲಿ ಈ ಆ್ಯಪ್ನಲ್ಲಿ ಲಿಂಕ್ ಮಾಡಿರುವಂಥ ಮೇಲ್ ಐ ಡಿಗೆ ಕಳುಹಿಸಲಾಗಿದೆ ಅಂತ ಹೇಳ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ಅದನ್ನು ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಆಗಿ ಯಾವ ರೀತಿ ಬದಲಾವಣೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಓಕೆ ಅಂತ ಈ ಆ್ಯಪ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ ಏನು ಕೆಲಸ ಇಲ್ಲ ಸ್ನೇಹಿತರೆ. ಈಗ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ರಿವಾರ್ಡ್ ಪಾಯಿಂಟ್ಸ್ಗಳು ಕಟ್ ಆಗಿದೆ. ಇಲ್ಲಿ ನೋಡ್ಬೋದು 0 ಆಗಿದೆ. ಅಂದರೆ 0 ಅಂದರೆ 40 ಆಗಿದೆ. 1040 ಇತ್ತು, 1000 ಕಟ್ ಆಗಿದೆ. ಈಗ ನಾವು ಜಿಮೇಲ್ನ ಒಂದು ಇನ್ಬಾಕ್ಸ್ನ ಓಪನ್ ಮಾಡ್ಕೋಬೇಕು. ಜಿಮೇಲ್ನ ಇನ್ಬಾಕ್ಸ್ ನಾವು ಓಪನ್ ಮಾಡಿಬಿಟ್ಟು ಅಲ್ಲೊಂದು ಮೇಲ್ ಬಂದಿರುತ್ತೆ ಸ್ನೇಹಿತರೆ. $3ನ ಒಂದು ಇಲ್ಲಿ ರಿಫ್ರೆಶ್ ಮಾಡಿಬಿಟ್ಟು ಈ ರೀತಿ ಆಲ್ ಬಾಕ್ಸಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಆಲ್ ಇನ್ಬಾಕ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಮಗೆ ವ್ಯೂ ಪಾಯಿಂಟ್ಸ್ ಕಡೆಯಿಂದ ಈ ರೀತಿ ಒಂದು ಮೇಲ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ರಿಡೀಮ್ $3 ಅಂತ ಬರ್ತಾ ಇದೆ. $3 ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡೋಣ. ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಮತ್ತೆ ಇಲ್ಲಿ ರಿಡೀಮ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. $3 ರಿಡೀಮು. ಈ ರೀತಿ ನೀವು ಯಾವುದಾದ್ರೂ ಒಂದು ಗಿಫ್ಟ್ ಕಾರ್ಡ್ನ ತಗೊಳ್ಳಿ ಅಂತ ಹೇಳ್ತಾ ಇದೆ. ಇದರಲ್ಲಿ ಬೇರೆ ಬೇರೆ ಗಿಫ್ಟ್ ಕಾರ್ಡ್ಗಳು ನಮಗೆ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಫ್ಲಿಪ್ಕಾರ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫ್ಲಿಪ್ಕಾರ್ಟನ್ನು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಈ ರೀತಿ ರಿಡೀಮ್ $264 ಅಂತ ಬರ್ತಾ ಇದೆ. ಓಕೆ, ರಿಡೀಮ್ ಮಾಡ್ಕೊಳ್ಳೋಣ. ಇಲ್ಲಿ ಈ ರೀತಿ ರಿಡೀಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ರೀಡೈರೆಕ್ಟ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಂತರದಲ್ಲಿ ಇಲ್ಲಿ ಸಂಪೂರ್ಣವಾಗಿ ನಮ್ಮ ಗಿಫ್ಟ್ ಕಾರ್ಡ್ ಅನ್ನೋದು ರೆಡಿ ಆಗಿದೆ. ಇಲ್ಲಿ ವ್ಯೂ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಸ್ವಲ್ಪ ವೇಟ್ ಮಾಡಿ. ಮಾಡಿದ ನಂತರದಲ್ಲಿ ಈ ರೀತಿ ನಮ್ಮ ಕ್ಲೇಮ್ ಯುವರ್ ಗಿಫ್ಟ್ ಕಾರ್ಡ್ ಅನ್ನುವಂಥ ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲೇಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅನ್ನುವಂಥ ಒಂದು ಆಪ್ಷನ್ನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ರಿಡೀಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಈ 2 ಕೋಡ್ಗಳನ್ನ ನೀವು ನೋಟ್ ಮಾಡಬೇಕು ಅಥವಾ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಈ ರೀತಿ ನೀವು ಈ ಒಂದು 2 ಗಿಫ್ಟ್ ಕಾರ್ಡ್ ಕೋಡ್ಗಳನ್ನ ನೀವು ತೊಗೊಂಡ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಹೋಗ್ಬಿಟ್ಟು ನೀವು ಆ್ಯಡ್ ಮಾಡಬೇಕು. ಅದರ ವಿಡಿಯೋನ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ. ಈ ಒಂದು ಗಿಫ್ಟ್ ಕಾರ್ಡ್ನ ಸೇವ್ ಮಾಡೋದನ್ನು ನಾನು ಇವತ್ತು ಹೇಳಿದ್ದೀನಿ.